ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದ್ರ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ವಿಡಿಯೋದ ಉದ್ದೇಶ ನಮಗೆಲ್ಲ ಗೊತ್ತೈತಿ. ತಮ್ಮನೇಲೆ ನೋಡೇ ಇರ್ತೀರಿ, ರೀಯೂಸರ್ ಕಂಟೆಂಟ್ ಹಂಗೆ ನೀವು ಕೇಳಿರ್ತೀರಿ. ರೀಯೂಸರ್ ಕಂಟೆಂಟ್ ಏನಾರ ನೀವು ಒಂದು ಚಾನಲ್ಗೆ ಬಂದಿತ್ತಪ್ಪ ಅಂದ್ರೆ, ಈ ಒಂದು ಕಾರಣದಿಂದ ನೀವು ಒಂದು ಮಾನಿಟೈಸೇಷನ್ ಏನಾರ ಡಿಸೇಬಲ್ ಆಗಿತ್ತಪ್ಪ ಅಂದ್ರೆ, ಇದನ್ನು ನಾವು ಯಾವ ಥರ ನಾವು ಹೊಳ್ಳಿ ರಿಕವರ್ ಮಾಡ್ಕೊಳ್ಳೋದು. ರಿಕವರ್ ಅಂದರೆ ಏನು? ಅಪೀಲ್. ನಿಮಗೆ ಒಂದು ಅಪೀಲ್ ಮಾಡತ್ತೆ ಹೇಳ್ತಾರೋ, ಆ ಒಂದು ಅಪೀಲ್ನ ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಭಾಳ ಈಸಿಯಾಗುವಂಗೆ ತಿಳಿಸ್ಕೊಡತ್ನು. ಅದು ಕನ್ನಡದಾಗ ತಿಳಿಸ್ಕೊಡತ್ನು. ಎಸ್ಪೆಷಲಿ ಕನ್ನಡದಾಗ ಭಾಳ ಮಂದಿ ಮಾಡಲೇ ತಿಳ್ಕೊಂಡು ಈ ಒಂದು ವಿಡಿಯೋನ ಆದಷ್ಟು ನಿಮಗೂ ಕೂಡ ತಲುಪುವಂಗೆ ಮಾಡತ್ನು. ಸೊ ಫ್ರೆಂಡ್ಸ್, ನೀವು ಮಾಡಬೇಕಾಗಿರೋಂಥ ಕೆಲಸ ಇಷ್ಟ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಕೊಡಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹೊಸಬ್ರು ಯಾರೆಲ್ಲ ನೋಡತ್ತಿರಲಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಶೇರ್ ಮಾಡಿರಿ. ಮತ್ತು ಭಾಳ ದಿವಸ ಆಗಿತ್ತು ನಾನು ವಿಡಿಯೋ ಮಾಡಿ. ಯಾರೆಲ್ಲ ಭಾಳ ಮಂದಿ ಕಮೆಂಟ್ ಮಾಡಿದ್ರು, ಅಣ್ಣ ವಿಡಿಯೋ ಮಾಡವಲ್ಲಾಗಿರಿ ಅಂತೇಳಿ. ಸೊ ಫ್ರೆಂಡ್ಸ್, ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ವಿಡಿಯೋ ಯಾಕೆ ಮಾಡೋಕ್ಕಾಗಿಲ್ಲಪ್ಪ ಅಂದ್ರೆ ಕೆಲಸ ಭಾಳ ಇದ್ದು. ಅದಕ್ಕಾಗಿ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಫ್ರೀ ಆದಾಗ ವಿಡಿಯೋ ಮಾಡೋಕ್ಕೆ ಬರ್ತದೆ ಅಂತೇಳಿ ಬಿಟ್ಟಿದ್ನಿ. ಇನ್ನು ಮ್ಯಾಗಿನ ಥರ ಡೈಲಿ ಇಲ್ಲಾಂದ್ರೆ 2 ರಿಂದ 3 ವಿಡಿಯೋಗಳು ಅಪ್ಲೋಡ್ ಆಗಿರ್ತಾವೆ. ಆರಾಮಾಗಿ ನೀವು ನನ್ನ ಚಾನಲ್ಗೆ ಬಂದುಬಿಟ್ಟು ವಿಸಿಟ್ ಮಾಡಿ ನೋಡ್ಬೋದು. ನೋಟಿಫಿಕೇಷನು ಬರ್ತಿರ್ತಾವೆ. ಸೊ ಫ್ರೆಂಡ್ಸ್, ವಿಷಯಕ್ಕೆ ಬರೋನು ಯಾವ ಥರ ಅಪೀಲ್ ಮಾಡೋದು ಅಂತೇಳಿ. ಅಂದರೆ ರೀಯೂಸರ್ ಕಂಟೆಂಟ್ ಬಂದಿರೋದ್ಲೆ ಅಂದರೆ ಯಾರಿಗೆಲ್ಲ ಬಂದೈತ್ಲೆ ಅವ್ರಿಗೆ ಆಯ್ತು, ನಿಮಗೂ ಆಯ್ತು, ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋನ ನೀವು ನೋಡಿರಿ, ಅವರು ನೋಡ್ತಾರೆ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ಅಪೀಲ್ ಅನ್ನೋ ಒಂದು ಆಪ್ಷನ್ ಎಲ್ಲಿ ಬರ್ತೈತಿ ಅಂತ ನನಗೆ ಕೇಳ್ಬೋದು. ರೀಯೂಸರ್ ಕಂಟೆಂಟ್ ಅಂತೇಳಿ ನೀವು ಎಲ್ಲಿ ನೋಡಿರ್ತಿರಲಿ ಅಲ್ಲೇ ಅದು ಅಪೀಲ್ ಅನ್ನೋ ಒಂದು ಆಪ್ಷನ್ನ ಕೊಟ್ಟಿರ್ತಾನೆ. ಒಂದು ಎಕ್ಸಾಂಪಲ್ ಕೊಡ್ತಾನೆ. ಈಗ ನಿಮ್ಗೆ ಜಿಮೇಲ್ಗೆ ಬಂದೈತೆ ತಿಳ್ಕೊರಿ, ಅಲ್ಲಿಯೂ ಕೂಡ ಅಪೀಲ್ ಕೊಡ್ತಾನೆ. ನೀವು ಸ್ಟುಡಿಯೋಗೆ ಬಂದೈತೆ ಅಲ್ಲಿಯೂ ಕೂಡ ಅಪೀಲ್ ಕೊಡ್ತಾನೆ. ಅಪೀಲ್ ಎಲ್ಲಿರ್ತದಪ್ಪ ಅಂದ್ರೆ, ನೀವು ಎಲ್ಲಿ ರೀಯೂಸರ್ ಕಂಟೆಂಟ್ನ ಪಡ್ಕೊಂಡಿರ್ತೀರಿ ಅಲ್ಲೇ ಕೂಡ ಅಪೀಲ್ ಅನ್ನೋ ಆಪ್ಷನ್ನ ಬಂದಿರ್ತೈತೆ. ಈಗ ಡಾಲರ್ ಅನ್ನೋ ಒಂದು ಸಿಂಬಲ್ನ ನೋಡೇ ಇರ್ತೀರಿ. ಎಲ್ಲಿಪ್ಪ ಅಂದ್ರೆ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ದುಡ್ಡು ಮಾಡ್ತಿರ್ತಾರಲ್ಲ ಅವರು ಆ ಒಂದು ಡಾಲರ್ ಅನ್ನೋ ಸಿಂಬಲ್ ಯೂಟ್ಯೂಬ್ ಸ್ಟುಡಿಯೋದಾಗ ಹೋಗಿ ನೋಡ್ತೀರಿ. ಅಲ್ಲಿ ನಿಮಗೆ ಅಪೀಲ್ ಒಂದು ಆಪ್ಷನ್ನ ಕೊಡ್ತಾನೆ. ಅಲ್ಲಿ ಸ್ಟಾರ್ಟ್ ಅಪೀಲ್ ಅಂತೇಳಿ ಬರ್ತೈತಿ. ನಾನು ನಿಮಗೆ ಇಮೇಜ್ ನೋಡ್ಬೋದು. ನೀವು ಆ ಒಂದು ಇಮೇಜ್ನ ನೀವು ನೋಡಿದ್ರಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಾಕೈತಿ, ಕ್ಲಾರಿಟಿ ಸಿಗ್ತೈತಿ. ಅಲ್ಲಿ ಸ್ಟಾರ್ಟ್ ಅಪೀಲ್ ಅಂತ ಕೊಟ್ಟಿರ್ತಾನೋ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಪೂರ್ತಿ ಕೆಳಗೆ ಬರ್ರಿ. ಅಲ್ಲಿ ಪೂರ್ತಿ ಕೆಳಗೆ ಬಂದುಬಿಟ್ಟು ನೀವು ಸ್ಕ್ರೋಲ್ ಮಾಡಿದ್ಮೇಲೆ ಅಲ್ಲಿ ನೀವು ಒಂದು ಲಿಂಕ್ ಕೇಳ್ತಾನೆ, ನಿಮ್ಮದೊಂದು ಲಿಂಕ್ ಅಂತೇಳಿ. ಅಲ್ಲಿ ನೀವು ಏನು ಮಾಡ್ಕಪ್ಪ ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ನಾಗ ನೀವು ಒಂದು ಅಪೀಲ್ ಅನ್ನೋ ಒಂದು ವಿಡಿಯೋನ ಒಂದು 3 ನಿಮಿಷದ ಮ್ಯಾಲೆ 5 ನಿಮಿಷದ ಒಳಗೆ ಒಂದು ವಿಡಿಯೋ ಮಾಡಿ ಅಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕು. ಯಾವ ಥರ ನಾವು ಅಪೀಲ್ದು ವಿಡಿಯೋ ಮಾಡಬೇಕಪ್ಪ ಅಂತ ಕೇಳೋದಾದ್ರೆ, ನಾನು ಡಿಸ್ಕ್ರಿಪ್ಷನ್ದಾಗ ಒಂದು ಪ್ಯಾರಾಗ್ರಾಫ್ನ ಹಾಕೀನಿ. ಅಲ್ಲಿ ಡಿಕ್ಟ್ ಹೆಂಗೈತ್ಲೆ ಹಂಗೆ ಇಳ್ಸಾಕೋಬೇಡ್ರಿ ಪ್ಲೀಸ್. ಹೇಳಕತ್ತ ನಿಮ್ಗೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ಡಿಕ್ಟ್ ಹೆಂಗೈತ್ಲೆ ಹಂಗೆ ಬರೆಯೋಕೆ ಹೋಗ್ಬೇಡ್ರಿ. ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗುವಂಗೆ ಅಲ್ಲಿ ನಾನು ಕೆಲವೊಂದಿಷ್ಟು ವರ್ಡ್ಗಳನ್ನ ನೀವು ಅಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತಿ. ಅವನ್ನ ನೀವು ಚೇಂಜ್ ಮಾಡ್ಕೊಂಡು ಪ್ಯಾರಾಗ್ರಾಫ್ನ ನೀವು ಈ ಥರ ಬರೀರಿ. ನಾ ಹೇಳೋ ಹಂಗೆ ನಾ ಹೆಂಗೆ ಬರ್ದಲ್ಲ ಅದು ನೋಡ್ಕೊಂಬಿಟ್ಟು ಅಲ್ಲಿ ಎಷ್ಟು ವೀಡಿಯೋಗಳು ಅಪ್ಲೋಡ್ ಆಗ್ಯಾವ ನನ್ನ ಚಾನಲ್ದಾಗ, ಎಷ್ಟು ಸಬ್ಸ್ಕ್ರೈಬರ್ಸ್ಗಳನ್ನ ಮಾಡೀನಿ, ಈ ಥರದ ಕೆಲವೊಂದಿಷ್ಟು ಚೇಂಜಸ್ಗಳನ್ನ ನೀವು ಮಾಡ್ಕೋಬೇಕು. ಆ ಒಂದಿಷ್ಟು ಚೇಂಜ್ಗಳು ನೀವು ಮಾಡ್ಕೊತಿರಪ್ಪ ಅಂದ್ರೆ ಅಪೀಲ್ ಅದು ಸಕ್ಸಸ್ ಆಗೈತಿ. ಮತ್ತು ನೀವು ಲಾಸ್ಟಿಗೆ ನಾನೇನೂ ತಪ್ಪಿಲ್ಲ, ಮತ್ತು ನೀವು ನಾನು ಮಾನಿಟೈಸೇಷನ್ ಆನ್ ಮಾಡಿರಿ, ನಾನೇನೂ ತಪ್ಪಿಲ್ಲ, ನೀವು ಕರೆಕ್ಟಾಗಿ ಚೆಕ್ ಮಾಡಿರಿ ಅಂತೇಳಿ ಇದನ್ನು ನೀವು ಇಂಗ್ಲೀಷ್ನಾಗ ಹೇಳ್ಬೇಕು. ಅದನ್ನು ಕೂಡ ನಾನು ಬರಿತೀನಿ. ಅದನ್ನು ಸ್ವಲ್ಪ ಪ್ಯಾರಾಗ್ರಾಫ್ ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಮಾಡಿ ಬರೆದಿರ್ತೀನಿ. ಯಾಕಪ್ಪ ಅಂದ್ರೆ ಪ್ಯಾರಾಗ್ರಾಫ್ದಾಗ ಮೇನ್ ಏನಿರ್ಬೇಕಲ್ಲ ಅದನ್ನು ಅವರು ಅಪೀಲ್ನಾಗ ನೋಡ್ತಾರೆ. ಈಗ ನೀವು ಇದನ್ನು ಅಪ್ಲೋಡ್ ಮಾಡ್ಬೇಕು. ನೀವು ಏನು ಈ ಒಂದು ಅಪೀಲ್ ಅನ್ನೋ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತೀರಿ, ಎಡಿಟ್ ನೀವೇನು ಈ ಒಂದು ಅಪೀಲ್ ಅನ್ನೋ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಿರಲಿ ಇದನ್ನು ನಿಮ್ಮ ಒಂದು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ಬೇಕು. ನಾ ಇನ್ನೊಂದ್ಸಲ ಹೇಳ್ತೀನಿ ಕೇಳಿರಿ. ನಿಮ್ಮ ಒಂದು ಯೂಟ್ಯೂಬ್ನಾಗ ಇದನ್ನು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಯಾವ ವಿಡಿಯೋಪ್ಪ ಅಂದ್ರೆ ಅಪೀಲ್ ಅನ್ನೋ ಒಂದು ವಿಡಿಯೋ. ನಾ ಏನು ಮಾಡೋಕ್ಕೆ ಹೇಳಿಲ್ಲ, ಆ ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡಬೇಕು. ಆ ಒಂದು ವಿಡಿಯೋನ ನೀವು ಹೆಂಗೆ ಅಪ್ಲೋಡ್ ಮಾಡೋಕಪ್ಪ ಅಂದ್ರೆ ಪಬ್ಲಿಕ್ ಹತ್ತಿರ ಕೊಡೋಂಗಿಲ್ಲ. ಎಲ್ಲರೂ ತಪ್ಪು ಮಾಡೋದಿಲ್ಲ, ಪಬ್ಲಿಕ್ ಹತ್ತಿರ ಕೊಟ್ಟು ಬಿಡ್ತೀರಿ. ಪಬ್ಲಿಕ್ ಹತ್ತಿರ ಕೊಡೋಂಗಿಲ್ಲ. ಯಾಕೆ ಕೊಡೋಂಗಿಲ್ಲಪ್ಪ ಅಂದ್ರೆ ನೀವು ಆಲ್ರೆಡಿ ವಿಡಿಯೋದಾಗ ಏನೆಲ್ಲ ಹೇಳ್ತಿರಲಿ ಆ ವಿಡಿಯೋ ಒಳಗೆ ಈ ಒಂದು ವಿಡಿಯೋ ಬಂದು ಆ್ಯಡ್ ಆತಪ್ಪ ಅಂದ್ರೆ ಇದು ವಿಡಿಯೋ ಕೂಡ ನೀವು ಕ್ರಿಯೇಟ್ ಮಾಡಿ ಹಾಕಿರೋ ತೊಗೊಂಡ್ಬಿಡ್ತಾರೆ ಅವರು. ಅದಕ್ಕಾಗಿ ನೀವು ಅಪೀಲ್ ಮಾಡತ್ತೀರಿ ಅನ್ನೋದು ಗೊತ್ತಾಗಬೇಕು ಅವರಿಗೆ. ಇದನ್ನು ನಾವು ಯಾವ ಥರ ಅಪ್ಲೋಡ್ ಮಾಡೋದಪ್ಪ ಅಂದ್ರೆ ಅನ್ಲಿಸ್ಟೆಡ್ ಅಂತೇಳಿ ಬರ್ತೈತಿ. ಪಬ್ಲಿಕ್ಕು, ಪ್ರೈವೇಟು, ಅನ್ಲಿಸ್ಟೆಡು ಮತ್ತು ಸ್ಕೆಡ್ಯೂಲ್ಡ್ ಅಂತೇಳಿ ಬರ್ತೈತಿ.
ಅದರೊಳಗೆ ಬಂದ ನೀವು ಅನ್ಲಿಸ್ಟೆಡ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಒಂದು 24 ತಾಸಿಗೆ ರೆಸ್ಪಾನ್ಸ್ ಅನ್ನೋದು ಕರೆಕ್ಟಾಗಿ ಜಿಮೇಲ್ಗೆ ಬರ್ತೈತಿ. ಅದು ಸಕ್ಸಸ್ ಆಗೈತೋ ಇಲ್ಲೋ ಅನ್ನೋದು ನಿಮಗೆ 24 ತಾಸಿನಾಗ ಎಲ್ಲ ಹೇಳ್ತಾರೆ. ಈ ಥರ ನೀವು ಅಪೀಲ್ ಅನ್ನೋದು ಮಾಡ್ಬೋದು. ಮತ್ತು ನಾ ಆಗಲೇ ಹೇಳಿದಾಗ 3 ನಿಮಿಷದ ಮ್ಯಾಗ ಇದ್ರೆ ಭಾಳ ಚಲೋ, 5 ನಿಮಿಷದ ಒಳಗೆ ಇದ್ರೆ ಇದು ಕೂಡ ಚಲೋ. 5 ನಿಮಿಷದ ಮ್ಯಾಗ 1 ಸೆಕೆಂಡ್ ಇತ್ತಪ್ಪ ಅಂದ್ರೂ ರಿಜೆಕ್ಟ್ ಆಕೈತಿ. ನೀವು ಒಂದು ಅಪೀಲ್ ಅನ್ನೋ ಆಪ್ಷನ್ನ ಅದು ಸಕ್ಸಸ್ ಆಗೋದಿಲ್ಲ. ಮತ್ತು ನಿಮಗೆ ಇನ್ನೊಂದು ಹೇಳಬೇಕು, ಆದಷ್ಟು ಇಂಗ್ಲೀಷ್ನಾಗ ಮಾಡಿರಿ. ಇಂಗ್ಲೀಷ್ನಾಗ ಐತಿ ಇಂಗ್ಲೀಷ್ನಾಗ ಮಾಡಿರಿ. ಕನ್ನಡದಾಗ ಮಾಡ್ತನದು ಕೇಳ್ಬೋದು, ಕನ್ನಡದಾಗ ಮಾಡ್ಬೋದು, ಇಲ್ಲತ್ತಲ್ಲ. ಆದ್ರೆ ಸಬ್ ಟೈಟಲ್ ಅಂತ ಬರ್ತಾವೆ. ಸಬ್ ಟೈಟಲ್ ಅಂದ್ರೆ ನೀವು ಏನು ಮಾತಾಡ್ತಿರಲಿ ಅದನ್ನು ಇಂಗ್ಲೀಷ್ನಾಗ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಟೆಕ್ಸ್ಟ್ ರೂಪದಾಗ ಕೆಳಗೆ ನೀವು ಬರಿಬೇಕು. ಇದನ್ನೆಲ್ಲ ನೀವು ಬರಿತೀನಂದ್ರೆ ನೀವು ನಿಮ್ಮ ಒಂದು ಸ್ವಂತ ಲ್ಯಾಂಗ್ವೇಜ್ ಒಳಗೆ ಮಾಡ್ಕೋಬೋದು, ಏನು ಕೂಡ ಅಡ್ಡಿ ಇಲ್ಲ. ನಾನು ನಿಮ್ಗೆ ಏನು ಕೇಳ್ತನಪ್ಪ ಅಂದ್ರೆ ಕನ್ನಡದಾಗ ಮಾಡ್ತಾನೆ ಅನ್ನೋದು ಸ್ವಲ್ಪ ಬಿಡ್ರಿ, ಆದಷ್ಟು ಇಂಗ್ಲೀಷ್ನಾಗ ಮಾಡಿರಿ. 100ಕ್ಕೆ 100% ಅಪೀಲ್ ಅನ್ನೋದು ಸಕ್ಸಸ್ ಆಕೈತಿ. ಅದಕ್ಕಾಗಿ ಹೇಳತ್ತೀನಿ. ಮತ್ತು ನೀವು ಇನ್ನೊಂದು ಹೇಳಬೇಕು, ಏನೇನೆಲ್ಲ ಅಪೀಲ್ದಾಗ ಅಪ್ಲೈ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಒಂದು 2 ಜನ ನಿಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರು, ಎಷ್ಟು ವೀಡಿಯೋಗಳು ಅಪ್ಲೋಡ್ ಮಾಡಿರಿ, ನೀವು ಒಂದು ಬ್ಯಾನರ್ನ ತೋರಿಸ್ರಿ, ನಿಮ್ದೊಂದು ಲೋಗೋ ತೋರಿಸ್ರಿ, ಮತ್ತು ನೀವು ಟೆಕ್ಸ್ಟ್ಗಳು ಏನೇನೆಲ್ಲ ಬರಿತೀರಿ ಅದನ್ನು ತೋರಿಸ್ರಿ, ನೀವು ತಮ್ನೇಲ್ ಯಾವ ಥರ ಮಾಡೈತೀರಿ ಅದನ್ನು ತೋರಿಸ್ರಿ, ಯಾವ ಎಡಿಟಿಂಗ್ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಿರಲಿ ಅದನ್ನು ತೋರಿಸ್ರಿ. ಮತ್ತು ನೀವು ಯಾವ ಒಂದು ಮೊಬೈಲ್ದಾಗ ಏನಾರ ಕ್ಯಾಮ್ರಾ ಕಂಟೆಂಟ್ ಮಾಡೋರಾಗಿದ್ದೀರಿ ಅಂದ್ರೆ ಅಕಸ್ಮಾತ್ ಫೇಸ್ ಕೊಟ್ಟು ವೀಡಿಯೋ ಮಾಡೋರಾಗಿದ್ರಪ್ಪ ಅಂದ್ರೆ ಅದನ್ನು ಕೂಡ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿ. ಡೆಮೋ ರೂಪದಾಗ ಅಲ್ಲಿ ನೀವು ಒಂದು ಎಡಿಟಿಂಗ್ ಒಳಗೆ ಅದನ್ನು ಯಾರು ಮಾಡ್ಕೋರಿ, ಒಂದು ಒಂದು ಸ್ಮಾಲ್ ವೀಡಿಯೋ ಮಾಡಿ ಅದನ್ನು ಯಾರು ಮಾಡ್ಕೋರಿ. ಮಿನಿಮಮ್ ಆಗಲೇ ಹೇಳಿದಂಗೆ 3 ನಿಮಿಷದ ಮೇಲೆ 5 ನಿಮಿಷದ ಒಳಗಿತ್ತಪ್ಪ ಅಂದ್ರೆ ನಿಮ್ಮ ಒಂದು ಅಪೀಲ್ ಅನ್ನೋದು 100ಕ್ಕೆ 100% ಸಕ್ಸಸ್ ಆಗೈತಿ. ಮತ್ತು ನಿಮ್ಗೆ ಏನು ಬಂದಿರ್ತದಲ್ಲ ರಿಯೂಸ್ಡ್ ಕಂಟೆಂಟ್ ಅಂತೇಳಿ ಅದು ಕೂಡ ರಿಮೂವ್ ಆಕೈತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನಿಮ್ಗೆ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ಮುಂದಿನ ಒಂದು ವಿಡಿಯೋದಾಗ ತೊಗೊಂಡ್ಬರ್ತಾನು. ಅಲ್ಲಿವರೆಗೂ ಟಾಟಾ.